ನಾವೆಲ್ಲರೂ ಇಸ್ರೇಲ್ನಲ್ಲಿ ಸುರಕ್ಷಿತವಾಗಿದ್ದೇವೆ. ಕೆಪಿಸಿಸಿಯ ವಕ್ತಾರ ನಟರಾಜ್ ಗೌಡ ಇಂಥದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ. ಇಂಡಿಯನ್ ಎಂಬಸಿ ಚೆನ್ನಾಗಿ ನೋಡ್ಕೊಳ್ತಾ ಇದೆ ನಮ್ಮನ್ನಲ್ಲಿ. ಕೆಪಿಸಿಸಿ ವಕ್ತಾರ ನಟರಾಜ್ ಗೌಡ, ಇಂಡಿಯನ್ ಎಂಬಸಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದೆ, ಜೊತೆಯಲ್ಲಿ ಇಸ್ರೇಲ್ ಕಾನ್ಸುಲೇಟ್ ಕೂಡ ಚೆನ್ನಾಗಿ ನೋಡ್ಕೊಳ್ತಿದೆ, ಬೇಪ್ಯಾಕ್ ಕೂಡ ನಮ್ಮ ರಕ್ಷಣೆಗೆ ನಿಂತಿದೆ, ನಾವು ಹೆಚ್ಚು ಸುರಕ್ಷಿತ ಜಾಗಕ್ಕೆ ಸೇರ್ಕೊಂಡಿದ್ದೇವೆ, ಯಾರಿಗೂ ಕೂಡ ಯಾವ ಆತಂಕ ಬೇಡ, 2-3 ದಿನದಲ್ಲಿ ವಾಪಸ್ ಆಗ್ತೇವೆ. ಟೆಲ್ ಅವೀವ್ನಿಂದ ನಟರಾಜ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಸ್ರೇಲ್ನಲ್ಲಿದ್ದಾರೆ, ಯಾಕಂದ್ರೆ ಈಗ ಯುದ್ಧದ ವಾತಾವರಣ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಕೆಪಿಸಿಸಿಯ ವಕ್ತಾರರಾಗಿರುವಂತಹ ನಟರಾಜ್ ಗೌಡ ಒಂದು ಸ್ಪಷ್ಟನೆಯ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಸೇಫ್ ಆಗಿದ್ದೇವೆ, ಎಂಬಸಿ ಕೂಡ ನಮಗೆ ಸಹಕರಿಸ್ತಾ ಇದೆ, ಸುರಕ್ಷಿತ ಸ್ಥಳದಲ್ಲಿ ನಾವಿದ್ದೇವೆ ಅನ್ನೋದಾಗಿ ಹೇಳಿದ್ದಾರೆ. ನಾವು ಎಲ್ಲರೂ 19 ಜನ ಬಹಳ ಸುರಕ್ಷಿತವಾಗಿದ್ದೇವೆ. ಮತ್ತಷ್ಟು ಸುರಕ್ಷಿತ ಜಾಗಕ್ಕೆ ನಾವು ಈಗ ಶಿಫ್ಟ್ ಆಗಿದ್ದೇವೆ. ಅಲ್ಲಿ ಯಾವ ರೀತಿಯ ಯುದ್ಧದ ಕಾರ್ಮೋಡ ಇಲ್ಲ, ಆತಂಕ ಪಡೋ ಪರಿಸ್ಥಿತಿ ಇಲ್ಲ. ಎಲ್ಲರೂ ಇಂಡಿಯನ್ ಎಂಬಸಿ, ಕರ್ನಾಟಕ ಸರ್ಕಾರ ಹಾಗೂ ಬಿಪ್ಯಾಕ್ ಸಂಸ್ಥೆ ನಮ್ಮನ್ನು ಅತ್ಯಂತ ಚೆನ್ನಾಗಿ ನೋಡ್ಕೊಂಡಿದೆ. ಇಸ್ರೇಲಿ ಕಾನ್ಸುಲೇಟ್ ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದೆ ಇಲ್ಲಿವರೆಗೂ. ಸೊ ಇನ್ನು 2-3 ದಿನಗಳಲ್ಲಿ ನಾವು ಬೆಂಗಳೂರು ತಲುಪ್ತೀವಿ ಅನ್ನೋ ಒಂದು ಭಾವನೆ ಇದೆ, ಭರವಸೆ ಇದೆ. ಆ ರೀತಿಯ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಹಾಗೂ ಬಿಪ್ಯಾಕ್ ಸಂಸ್ಥೆಗೆ ಧನ್ಯವಾದಗಳು. ನಾವೆಲ್ಲ ಸುರಕ್ಷಿತವಾಗಿದ್ದೀವಿ. ನಿಮ್ಮ ಶುಭ ಹಾರೈಕೆಗಳಿಗೆ ನಿಜವಾಗ್ಲೂ ಧನ್ಯವಾದಗಳು. ನಾವು ಎಲ್ಲರೂ 19 ಜನ ಬಹಳ ಸುರಕ್ಷಿತವಾಗಿದ್ದೇವೆ. ಮತ್ತಷ್ಟು ಸುರಕ್ಷಿತ ಜಾಗಕ್ಕೆ ನಾವು ಈಗ ಶಿಫ್ಟ್ ಆಗಿದ್ದೇವೆ. ಅಲ್ಲಿ ಯಾವ ರೀತಿಯ ಯುದ್ಧದ ಕಾರ್ಮೋಡ ಇಲ್ಲ, ಆತಂಕ ಪಡೋ ಪರಿಸ್ಥಿತಿ ಇಲ್ಲ. ಎಲ್ಲರೂ ಇಂಡಿಯನ್ ಎಂಬಸಿ, ಕರ್ನಾಟಕ ಸರ್ಕಾರ ಹಾಗೂ ಬಿಪ್ಯಾಕ್ ಸಂಸ್ಥೆ ನಮ್ಮನ್ನು ಅತ್ಯಂತ ಚೆನ್ನಾಗಿ ನೋಡ್ಕೊಂಡಿದೆ. ಇಸ್ರೇಲಿ ಕಾನ್ಸುಲೇಟ್ ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದೆ ಇಲ್ಲಿವರೆಗೂ. ಸೊ ಇನ್ನು 2-3 ದಿನಗಳಲ್ಲಿ ನಾವು ಬೆಂಗಳೂರು ತಲುಪ್ತೀವಿ ಅನ್ನೋ ಒಂದು ಭಾವನೆ ಇದೆ, ಭರವಸೆ ಇದೆ. ಆ ರೀತಿಯ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಹಾಗೂ ಬಿಪ್ಯಾಕ್ ಸಂಸ್ಥೆಗೆ ಧನ್ಯವಾದಗಳು. ನಾವೆಲ್ಲ ಸುರಕ್ಷಿತವಾಗಿದ್ದೀವಿ. ನಿಮ್ಮ ಶುಭ ಹಾರೈಕೆಗಳಿಗೆ ನಿಜವಾಗ್ಲೂ ಧನ್ಯವಾದಗಳು.